ಎಲ್ರಿಗೂ ನಮಸ್ಕಾರ. ಸ್ಪೀಕರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 11/2/2024 ಚಿಗುರು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆ ಧಾರವಾಡ ಅವರು ನಡೆಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ ನಂಬರ್ 178 ನೋಡ್ತಾ ಹೋಗೋಣ. ಈ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇನ್ನು ಕ್ವಶನ್ ಪೇಪರನ್ನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಸೊ ಇದು ಮುಂಬರುವ PCPSI ಎಲ್ಲ ಪರೀಕ್ಷೆಗಳಿಗೂ ತುಂಬ ಅನುಕೂಲ ಆಗುತ್ತೆ. ಸಫೀರ್ ಸಿಂಪ್ಸನ್ ಸ್ಕೇಲ್ ಈ ಕೆಳಗಿನ ಯಾವುದನ್ನು ಅಳತೆ ಮಾಡಲು ಉಪಯೋಗಿಸಲಾಗುತ್ತೆ? ಸಫೀರ್ ಸಿಂಪ್ಸನ್ ಸ್ಕೇಲ್ ಈ ಕೆಳಗಿನ ಯಾವುದನ್ನು ಅಳತೆ ಮಾಡೋದಕ್ಕೆ ಉಪಯೋಗಿಸ್ತಾರೆ? ಆಪ್ಷನ್ 2 ಚಂಡಮಾರುತಗಳ ಗಾಳಿಯ ವೇಗ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBIಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ತನ್ನ ಅಧಿಕಾರವನ್ನು ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನಾ ಕಾಯ್ದೆಯಿಂದ ಪಡೆಯಲಾಗಿದೆ. CBI ಭಾರತದ ಯಾವುದೇ ರಾಜ್ಯದಲ್ಲಿ ತನಿಖೆಯನ್ನು ಕೈಗೊಳ್ಳಬಹುದು. ಇದರಲ್ಲಿ ಆಯ್ಕೆ 1 ಮಾತ್ರ ಸರಿ. ಭಾರತದ ಯಾವುದೇ ರಾಜ್ಯದಲ್ಲಿ ತನಿಖೆಯನ್ನು ಕೈಗೊಳ್ಳಬಹುದು ಅನ್ನೋ ಒಂದು ಹೇಳಿಕೆ ತಪ್ಪಾಗಿದೆ. ಮೊದಲನೇ ಹೇಳಿಕೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಇದು ವಿಶೇಷ ಸ್ಥಾನವನ್ನು ಪಡೆದಿದೆ ಅನ್ನೋದು ಸರಿಯಾಗಿದೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ಮೋಟಾರು ಗಾಡಿಯಲ್ಲಿ ಹೈಡ್ರಾಲಿಕ್ ಬ್ರೇಕ್ ಕೆಳಗಿನ ಯಾವ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತೆ? ಪಾಸ್ಕಲ್ ನಿಯಮದ ಅನ್ವಯ ಇದು ಕೆಲಸವನ್ನು ಮಾಡುತ್ತೆ. ಮೂಳೆಗಳ ಅಧ್ಯಯನ ಕುರಿತಾದ ವಿಜ್ಞಾನದ ಶಾಖೆಯನ್ನು ಗುರುತಿಸಿ. ಓಸ್ಟ್ರಿಯಾಲಜಿ ಅಂತ ಕರಿತೀವಿ. ಶಾಖೆಗಳು ಒಂದು ಪಟ್ಟಿಯನ್ನು ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ತಪ್ಪದೆ ನೋಡ್ಕೊಳ್ಳಿ. ಹೃದಯದ ನೈಸರ್ಗಿಕ ಅಥವಾ ಸ್ವಾಭಾವಿಕ ಪೇಸ್ ಮೇಕರ್ ಎಂದು ಕರೆಯಲ್ಪಡುವ ಸಿನೋಆಂಟ್ರಿಯಲ್ ನೋಡಾ ಹೃದಯದ ಯಾವ ಭಾಗದಲ್ಲಿದೆ? ಇದು ಬಲ ಹೃತ್ಕರಣದಲ್ಲಿ ಕಂಡುಬರುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. 243 ZD ವಿಧಿಯನ್ವಯ ಜಿಲ್ಲೆಯ ಯೋಜನಾ ಸಮಿತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ ಪ್ರತಿಯೊಂದು ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಭಿವೃದ್ಧಿ ಯೋಜನೆಯ ಕರಡನ್ನು ತಯಾರಿಸಲು ಜಿಲ್ಲಾ ಯೋಜನಾ ಸಮಿತಿ ರಚಿಸಬೇಕೆಂದು ಹೇಳುತ್ತೆ. ಸರಿಯಿದೆ. ಜಿಲ್ಲಾ ಯೋಜನಾ ಸಮಿತಿಯ ಅಂಗರಚನೆಯನ್ನು ರಾಜ್ಯ ವಿಧಾನಮಂಡಲ ಕಾನೂನಿನ ಮೂಲಕ ರಚಿಸಬಹುದು. ಸರಿಯಿದೆ. ಜಿಲ್ಲಾ ಯೋಜನಾ ಸಮಿತಿಯು ರಚಿಸಿದ ಜಿಲ್ಲಾ ಅಭಿವೃದ್ಧಿ ಕರಡನ್ನು ಸರ್ಕಾರಕ್ಕೆ ಕಳಿಸಲಾಗುತ್ತದೆ. ಇದು ಕೂಡ ಸರಿಯಿದೆ. ಆಪ್ಷನ್ 4 ಮೇಲಿನೆಲ್ಲವೂ ಸರಿಯಾಗಿವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆಯಾಗಿದ್ದು ಯಾವಾಗ? ಸರಿಯಾದ ಉತ್ತರ 1687ರಲ್ಲಿ. ಗಾಂಧೀಜಿಯವರು ಸರ್ವೋದಯ ಎಂಬ ಪದವನ್ನು ಜಾನ್ ರಸ್ಕಿನ್ನ ಯಾವ ಗ್ರಂಥದಿಂದ ಆರಿಸಿಕೊಂಡಿದ್ದಾರೆ? ಇಂಪಾರ್ಟೆಂಟ್ ಕ್ವಶನ್ ಇದು, ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸರಿಯಾದ ಉತ್ತರ ಆನ್ ಟು ದಿ ಲಾಸ್ಟ್. 1919ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ಥಳೀಯ ಸಂಸ್ಥೆಗಳ ಪ್ರಾಮುಖ್ಯತೆ ಬಗ್ಗೆ ಮತ್ತು ಸ್ವರಾಜ ಕಲ್ಪನೆ ಬಗ್ಗೆ ತಿಳಿಸಲು ಲೇಖನಗಳನ್ನು ಕೆಳಗಿನ ಯಾವ ಟ್ರಸ್ಟ್ ಸ್ಥಾಪಿಸಿ ಪ್ರಕಟಿಸಿದರು? ಸರಿಯಾದ ಉತ್ತರ ನವಜೀವನ್ ಟ್ರಸ್ಟ್. 1936ರಲ್ಲಿ ಪ್ರಕಟವಾದ ಮಾಡರ್ನ್ ಮೈಸೂರು ಪುಸ್ತಕದ ಕರ್ತೃ ಯಾರು? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ M. ಶ್ಯಾಮರಾವ್. ಪ್ಲಾಯಾ ಸರೋವರಗಳು ಯಾವ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ? ಸರಿಯಾದ ಉತ್ತರ ಮರುಭೂಮಿಗಳಲ್ಲಿ ಕಂಡುಬರ್ತವೆ. ಮೈಕೆಲ್ ಗಿರಿ ಶ್ರೇಣಿಯಲ್ಲಿ ಈ ಕೆಳಗಿನ ಯಾವ ನದಿಗಳಲ್ಲೊಂದು ಉಗಮವಾಗುತ್ತೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾನದಿ. ಈ ಪೈಕಿ ಯಾವುದು ಹೊಂದಾಣಿಕೆಯಾಗದ ಜೋಡಣೆಯಾಗಿದೆ? ಬೈಲಾಡಿಲಾ ಮಧ್ಯಪ್ರದೇಶ. 2011ರ ಜನಗಣತಿ ಮೇರೆಗೆ ಸಾಕ್ಷರತೆಯಲ್ಲಿನ 3 ಅತ್ಯುತ್ತಮ ಸ್ಥಳಗಳು ಯಾವುವು? ಕೇರಳ, ಲಕ್ಷದ್ವೀಪ, ಮಿಜೋರಾಂ. ಪಾಕಿಸ್ತಾನದ ಲರ್ಕಾನ ಜಿಲ್ಲೆಯ ಸಿಂಧು ನದಿದಡದಲ್ಲಿ ಸಿಂಧು ಕಣಿವೆ ನಾಗರಿಕತೆಯು ಈ ಕೆಳಗಿನ ತಾಣಗಳಲ್ಲಿ ಯಾವುದು? ಸರಿಯಾದ ಉತ್ತರ ಮೆಹೆಂಜೋದಾರೋ. ವೇದಗಳ ಶಾಲೆಗಳನ್ನು ಕಲಿಸುವ ಮತ್ತು ಕಲಿಯುವ ಶಾಲೆಗೆ ಕೆಳಗಿನ ಯಾವ ಪದವನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಚಾರ್ನಾ. ಕೆಳಗಿನ ಯಾವುದರಲ್ಲಿ ನಾವು ಪ್ಲಾಸ್ಮಾ ಸ್ಥಿತಿಯನ್ನು ಕಾಣುತ್ತೇವೆ? ಸರಿಯಾದ ಉತ್ತರ ನಕ್ಷತ್ರಗಳ ಹೊಳೆಯುವಿಕೆ, ಟ್ಯೂಬ್ಲೈಟ್ಗಳು. ಆಪ್ಷನ್ 3 A ಮತ್ತು B ಎರಡರಲ್ಲಿ. ಕೆಳಗಿನ ಯಾವ ಮೂಲವಸ್ತು ದ್ರವ ರೂಪದಲ್ಲಿ ಕಂಡುಬರುತ್ತದೆ? ಪಾದರಸದಲ್ಲಿದೆ, ಗ್ಯಾಲಿಯಮಲ್ಲಿದೆ, ಬ್ರೋಮಿನ್ನಲ್ಲಿದೆ, ಮೇಲಿನ ಎಲ್ಲವೂ. ನೆಕ್ಸ್ಟು 19ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನು ಅವು ಯಾವ ಸ್ಥಾನಮಾನವನ್ನು ಹೊಂದಿವೆ ಅಂತ ಗುರುತಿಸಬೇಕು. ಒಂದು ಸರಿಯಾದ ಉತ್ತರ. ಯಾವುದೇ ಬದಲಾವಣೆ ಮಾಡೋಂಗಿಲ್ಲ. ಪ್ರೋಟಾನು ಧನಾತ್ಮಕವಾಗಿರುತ್ತೆ,
ನ್ಯೂಟ್ರಾನು ತಟಸ್ಥವಾಗಿರುತ್ತೆ, ಎಲೆಕ್ಟ್ರಾನು ಋಣಾತ್ಮಕವಾಗಿರುತ್ತೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಒಂದು ಪಟ್ಟಿಯನ್ನು ನೋಡಿಕೊಂಡು ಮತ್ತೊಂದು ಪಟ್ಟಿಯನ್ನು ಆನ್ಸರ್ ಮಾಡೋಕೆ ಪ್ರಯತ್ನ ಪಡಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಐಸೋಟೋಪ್ಸು ಯುರೇನಿಯಮ್ಮು, ಐಸೋಬಾಸು ಆರ್ಗನ್ನು, ಐಸೋಟೋನ್ಸ್ ಕಾರ್ಬನ್ನು, ಐಸೋಮರ್ಸ್ ಗ್ಲೂಕೋಸ್. ಜರಾನಿಲಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದದನ್ನು ಗುರುತಿಸಿ. ಇವುಗಳು ನೋಡಿ, ಇದು ಮೊದಲಲ್ಲಿ 4ನೇದನ್ನು ಬಿಟ್ಟರೆ ಮೊದಲ 3 ಕೂಡ ಸರಿಯಾಗಿದೆ. ಸೊ ಯಾವ್ದು ತಪ್ಪಾಗಿದೆ ಅಂದರೆ ಇವು ರಾಸಾಯನಿಕ ಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತವೆ ಅನ್ನೋ ಒಂದು ಹೇಳಿಕೆ ತಪ್ಪು. ಉಳಿದಂಥ 3 ಹೇಳಿಕೆಗಳು ಇಲ್ಲಿ ಸರಿ ಇದೆ. ಇವುಗಳನ್ನು ಅಕ್ಷರ ಜೋಡಣೆ ಧಾತುಗಳು ಹಾಗೂ 0 ಗುಂಪಿನ ಧಾತುಗಳು ಅನ್ನುತ್ತಾರೆ. ಅತ್ಯಂತ ಗರಿಷ್ಠ ಸ್ಥಿರತೆಯನ್ನು ಹೊಂದಿರುತ್ತವೆ. ಆವರ್ತಕ ಕೋಷ್ಟಕದ 18ನೇ ಕಂಬ ಸಾಲಿನಲ್ಲಿ ಇರುತ್ತವೆ. ಇವು ಜಡಾನಿಲಗಳಿಗೆ ಇರ್ತಂಥ ಸರಿಯಾದಂಥ 3 ಹೇಳಿಕೆಗಳು. ಇವು ರಾಸಾಯನಿಕ ಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತವೆ ಅನ್ನೋ ಹೇಳಿಕೆ ತಪ್ಪು. ಹಾಗಾಗಿ ಆಪ್ಷನ್ 1, 1, 2, 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಲೋಹಗಳ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದಂಥ ಹೇಳಿಕೆಯನ್ನು ಗುರುತಿಸಿ. ಸೊ ಇಲ್ಲಿ ನೋಡ್ಕೋಬಹುದು, ಭಾರವಾದ ಲೋಹ ಓಸ್ಮೋಡಿಯಂ ಸರಿಯಾಗಿದೆ. ರಕ್ತದ ಹಿಮೋಗ್ಲೋಬಿನ್ನಲ್ಲಿರುವಂಥ ಲೋಹ Fe ಐರನ್ ಕಬ್ಬಿಣ ಸರಿ ಇದೆ. ಇನ್ಸುಲಿನ್ನಲ್ಲಿ ಕಂಡುಬರ್ತಕ್ಕಂಥ ಲೋಹ ಟಿನ್ ಸತು ಸರಿ ಇದೆ. ಪತ್ರ ಹರಿತಿನಲ್ಲಿರುವ ಲೋಹ ಮೆಗ್ನೀಷಿಯಂ ಸರಿ ಇದೆ. ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುವಂತಹ ಲೋಹ ಪೊಟ್ಯಾಷಿಯಮು ಸರಿ ಇದೆ. ಸೊ ಎಲ್ಲ ಸರಿ ಇರೋದ್ರಿಂದ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾಗಿದೆ. ಅಲೋಹಗಳ ಕುರಿತು ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಮೊದಲನೇದಾಗಿ ಹೊಳಪುಳ್ಳ ಅಲೋಹ ಅಯೋಡಿನ್ ಸರಿ ಇದೆ. ಮೂಳೆಗಳಿಂದ ಸಿಗುವಂಥ ಅಲೋಹ ರಂಜಕ ಸರಿ ಇದೆ. ಈರುಳ್ಳಿಯಲ್ಲಿರುವಂಥ ಅಲೋಹ ಗಂಧಕ ಸರಿ ಇದೆ. ವಲ್ಕನೀಕರಣ ಕ್ರಿಯೆಯಲ್ಲಿ ಬಳಸೋದು ಟಿನ್ ಸತು ಸರಿ ಇದೆ. ಆಪ್ಷನ್ 3 1, 2, 3, 4 ಎಲ್ಲ ಸರಿಯಿವೆ. ಕೆಳಗಿನವುಗಳಲ್ಲಿ ಸರಿಯಾಗಿರುವಂತೆ ಹೊಂದಿಸಿ. ಸ್ಥಳ ಮತ್ತು ಖನಿಜ ಸಂಪನ್ಮೂಲಗಳಿವೆ. 24ನೇ ಪ್ರಶ್ನೆ. ಸೊ ಸ್ಥಳಗಳು ಕೇತ್ರಿ, ಇದರಲ್ಲಿ ತಾಮ್ರ ಬರುತ್ತೆ. ಝರಿಯಾ ಕಲ್ಲಿದ್ದಲು, ಬೆಳಗಾವಿಯಲ್ಲಿ ಬಾಕ್ಸೈಟು ಮತ್ತು ಪಾಲ್ಘಾಟಲ್ಲಿ ಥೋರಿಯಮ್ಮು. ಆಪ್ಷನ್ 1, 1, 2, 3, 4 ಯಾವುದೇ ಬದಲಾವಣೆಗಳನ್ನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. 24ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರ. ನೆಕ್ಸ್ಟು ಜಲಪಾತ ಮತ್ತು ನದಿಗಳಿಗೆ ಸಂಬಂಧಪಟ್ಟಂಗೆ ಇದೆ. 25ನೇ ಪ್ರಶ್ನೆ, ಜಲಪಾತಗಳು ಮತ್ತು ನದಿ. ಸೊ ಇಲ್ಲಿ ಇರುಪ್ಪಿ ಫಾಲ್ಸು ಲಕ್ಷ್ಮಣ ತೀರ್ಥ, ಲೂಷಿಂಗ್ಟನ್ ಅಗನಾಶಿನಿ, ಚುಂಚಿ ಫಾಲ್ಸ್ ಅರ್ಕಾವತಿ, ಕುಚಿಕಲ್ ಫಾಲ್ಸ್ ವರಾಹಿ ಮತ್ತು ವರಪೋವಾ ಫಾಲ್ಸ್ ಮಾಂಡವಿ. ಯಾವುದೇ ಬದಲಾವಣೆ ಅವಶ್ಯಕತೆ ಇಲ್ಲ. ಆಪ್ಷನ್ 2 1, 2, 3, 4, 5. ಸೊ ಮುಂದಿನ ಪ್ರಶ್ನೆ, ಬೆಳಗಾವಿಯಲ್ಲಿ ಮಜಿನಿ ಕ್ಲಬ್ ಎಂಬ ಗುಪ್ತ ಕ್ರಾಂತಿಕಾರಿ ತಂಡವನ್ನು ಕಟ್ಟಿದಂಥವ್ರು ಯಾರು? ಗೋವಿಂದರಾಜ್ ಮಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ. ಪಾಕ್ ಕೊಲ್ಲಿ ಯಾವುದರ ನಡುವೆ ಕಂಡುಬರುತ್ತೆ? ಇದು ಗಲ್ಫ್ ಆಫ್ ಮನ್ನಾರ್ ಮತ್ತು ಬಂಗಾಳ ಕೊಲ್ಲಿ ನಡುವೆ ಕಂಡುಬರುತ್ತೆ. ಚೋಳರ ಕಾಲದಲ್ಲಿ ಚತುರ್ವೇದಿ ಮಂಗಳಂ ಎಂದು ಯಾವುದನ್ನು ಕರೆಯಲಾಗುತ್ತಿತ್ತು? ಸರಿಯಾದ ಉತ್ತರ ಬ್ರಾಹ್ಮಣರ ನೆಲೆಗಳು. ಚೋಳರ ಆಡಳಿತ ವ್ಯವಸ್ಥೆಯ ಕೊನೆಯ ಹಂತ ಯಾವುದು? 29ನೇ ಪ್ರಶ್ನೆ ಸರಿಯಾದ ಉತ್ತರ ಕುರ್ರಂ. 1785ರಲ್ಲಿ ಮೊದಲನೇ ಬಾರಿಗೆ ಯಾರು ಭಗವದ್ಗೀತೆಯನ್ನು ಶೀರ್ಷಿಕೆಯಡಿ ಅನುವಾದಿಸಿದ್ದಾರೆ? ಭಗವದ್ಗೀತಾ ಆರ್ ಡೈಲಾಗ್ಸ್ ಆಫ್ ಕೃಷ್ಣ ಅಂಡ್ ಅರ್ಜುನ ಎಂಬ ಶೀರ್ಷಿಕೆಯಡಿ ಅನುವಾದಿಸಿದ್ದಾರೆ. 30ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ 3 ಚಾರ್ಲ್ಸ್ ವಿಲ್ಕಿನ್ಸ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೋಲಿಕೆಯಾಗದ ಜೋಡಿಯಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಪ್ರಸ್ತುತ ಕೈಗಾರಿಕಾ ಉತ್ಪಾದನೆಯ ಸೂಚ್ಯಾಂಕಕ್ಕೆ ಆಧಾರ ವರ್ಷ ಯಾವುದಾಗಿದೆ? 32ನೇ ಪ್ರಶ್ನೆ ಸರಿಯಾದ ಉತ್ತರ 2011-12. ಕೈಗಾರಿಕಾ ಉತ್ಪನ್ನ ಸೂಚ್ಯಾಂಕವನ್ನು ಕೆಳಗಿನ ಯಾವ ವಲಯಕ್ಕಾಗಿ ಲೆಕ್ಕ ಮಾಡಲಾಗುವುದಿಲ್ಲ? ಸರಿಯಾದ ಉತ್ತರ ಕೃಷಿ ವಲಯ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ತೆರಿಗೆಗಳಲ್ಲಿ ಯಾವುದು GST ಅಡಿ ಬರುವುದಿಲ್ಲ? ಸರಿಯಾದ ಉತ್ತರ ಪೆಟ್ರೋಲಿಯಂ ಬರಲ್ಲ, ಮದ್ಯಸಾರ ಬರಲ್ಲ, LPG ಬರಲ್ಲ, ಮೇಲಿನ ಎಲ್ಲವೂ. ಕಡಿಮೆ ಮಾರಾಟಗಾರರು ಮತ್ತು ಬಹಳ ಖರೀದಿದಾರರನ್ನು ಹೊಂದಿರುವ ಮಾರುಕಟ್ಟೆ ವಿನ್ಯಾಸ ಯಾವುದು? ಸರಿಯಾದ ಉತ್ತರ ಅಲ್ಪಸಂಖ್ಯ ಸ್ವಾಮ್ಯ. ಯಾವ ನಗರವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಪ್ರಸಿದ್ಧವಾಗಿದೆ?
ಆಪ್ಷನ್ ಸಿ ಕೊಯಮತ್ತೂರು. ಕೆಳಗಿನ ಯಾವ ಕೃತಿಯು ಲಲಿತ ಕಲೆಗಳ ಬಗ್ಗೆ ದೀರ್ಘವಾದ ವಿವರಣೆಯನ್ನು ಒಳಗೊಂಡಿದೆ? ಆಪ್ಷನ್ 1 ಸರಿಯಾದ ಉತ್ತರ. ಭಾರತದಲ್ಲಿ ಪ್ರಥಮ ಬಾರಿಗೆ ಪರಸ್ಪರ ವಿನಿಯೋಗ ವಿಧಿ ಸೇವೆ ಮ್ಯೂಚುವಲ್ ಫಂಡ್ ಆರಂಭಿಸಿದಂಥ ಸಂಸ್ಥೆ ಯಾವುದು? ಆಪ್ಷನ್ 1 ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಕೆಳಗಿನ ಯಾವುದರ ಭಾಗವಾಗಿದೆ? ಕ್ರೆಡಿಟ್ ಪಾಲಿಸಿ, ಸಾಲ ನೀತಿಯ ಭಾಗವಾಗಿರುತ್ತೆ. ಸ್ಥಿರ ಬೆಲೆ ಕಾಪಾಡಿಕೊಳ್ಳಲು ಹೆಚ್ಚುವರಿ ಆಹಾರ ಧಾನ್ಯ ಸಂಗ್ರಹಿಸಿಡುವ ಬಫರ್ ಸ್ಟಾಕ್ ಕಾರ್ಯಕ್ರಮ ಜಾರಿಯಾದಂತಹ ಯೋಜನೆ ಯಾವುದೇ ಪಂಚವಾರ್ಷಿಕ ಯೋಜನೆ ಅಂದರೆ 3ನೇ ಪಂಚವಾರ್ಷಿಕ ಯೋಜನೆ. 2011ರ ಜನಗಣತಿಯಂತೆ 50 ಲಕ್ಷ ಜನಸಂಖ್ಯೆ ದಾಟಿಲ್ಲದ ರಾಜ್ಯದ 2 ಜಿಲ್ಲೆಗಳು ಯಾವುವು? ಒಂದು ಕೊಡಗು, ಮತ್ತೊಂದು ಬೆಂಗಳೂರು ಗ್ರಾಮಾಂತರ. ಇದು 2011ರ ಜನಗಣತಿ ಆಧಾರದ ಮೇಲೆ. ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಾಣವಾದಂಥ ರಾಜ್ಯದ ಮೊದಲ ಬಸ್ ನಿಲ್ದಾಣ? ಪುತ್ತೂರು. ಹೊಂದಿಸಿ ಬರೆಯಿರಿ ಅಂತಿದೆ 43ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 4ನೇ ಆಂಗ್ಲೋ ಮೈಸೂರು ಯುದ್ಧ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದಂಥವರು ಲಾರ್ಡ್ ವೆಲ್ಲೆಸ್ಲಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಸಮಯದಲ್ಲಿ ಭಾರತದ ವೈಸ್ರಾಯ್ ಆಗಿದ್ದಂಥವರು ಲಾರ್ಡ್ ಡಫರಿನ್. ಕೆಳಗಿನ ಮಹಾನ್ ಕ್ರಾಂತಿಕಾರಿಗಳಲ್ಲಿ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯ ಯೋಜಕರು ಯಾರಾಗಿದ್ದರು? ಸೂರ್ಯಸೇನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ತೀವ್ರಗಾಮಿ ಮತ್ತು ಮಂದಗಾಮಿಗಳ ನಡುವೆ ವಿಭಜನೆ ಏರ್ಪಟ್ಟಿತ್ತು? ಸೂರತ್ ಅಧಿವೇಶನ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರನ್ನು ಗಲ್ಲಿಗೇರಿಸಿದಂಥ ವರ್ಷ ಯಾವುದು? ಮಾರ್ಚ್ 1931. ಮುಂದಿನ ಪ್ರಶ್ನೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ ಯಾವುದೇ ಕಾನೂನು ಇತರ ಎಲ್ಲ ನ್ಯಾಯಗಳಿಗೆ ಬಂಧಕಾರವಾಗಿರುತ್ತದೆ ಮತ್ತು ಅನ್ವಯವಾಗುತ್ತದೆ ಎಂಬುದನ್ನು ಒಳಗೊಂಡಿರುವಂಥ ವಿಧಿ ಅಥವಾ ಅನುಚ್ಛೇದ ಯಾವುದು? ಸರಿಯಾದ ಉತ್ತರ 141. ಭಾರತದ 2ನೇ ಪ್ರಧಾನಮಂತ್ರಿಗಳು ಯಾರು? ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ.